ನಮಸ್ಕಾರ. ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ನಿನ್ನೆ ಜಗಳದಿಂದನೇ ಸ್ಟಾರ್ಟ್ ಆದ ಎಪಿಸೋಡ್, ಜಗಳದಿಂದನೇ ಕೊನೆ ಆಯಿತು. ಎಲ್ಲದಕ್ಕೂ ಜಗಳ, ಎಲ್ಲದಕ್ಕೂ ಮನಸ್ತಾಪ, ಎಲ್ಲದಕ್ಕೂ ಬೇಸರ. ಲಾಸ್ಟಿಗೆ ಯಾರಿಗೂ ಕೂಡ ಒಂದು ನಾಮಿನೇಷನಿಂದ ಬಚಾವಾಗುವಂಥ ಚಾನ್ಸ್ ಕೂಡ ಸಿಗಲಿಲ್ಲ, ಸ್ವ್ಯಾಪ್ ಕೂಡ ಆಗಲಿಲ್ಲ, ಅಲ್ಲೇ ಟೈಮ್ ಅಪ್ ಕೂಡ ಆಯಿತು. ಸೊ ನಿನ್ನೆಯ ಎಪಿಸೋಡ್ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ಇದೇ ಹೊತ್ತಿನ ವಿಶೇಷ ಬಿಗ್ ಬಾಸ್. ಎಸ್, ನೆನ್ನೆ ಎಪಿಸೋಡ್ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿರುವಂಥ ಗೆಸ್ಟ್ಗಳನ್ನ ಮೊದಲು ವೆಲ್ಕಮ್ ಮಾಡಿಬಿಡೋಣ. ನನ್ನ ಜೊತೆ ಮಲ್ಲಿಕಾರ್ಜುನ್ ಪಾಟೀಲ್ ಸರ್ ಜಾಯ್ನ್ ಆಗಿದ್ದಾರೆ. ಹೆಲೋ ಸರ್, ವೆಲ್ಕಮ್ ಟು ದ ಶೋ. ಜೊತೆಗೆ ನನ್ನ ಕೊಲೀಗ್ ರಘುವೀರ್ ಕೂಡ ಇದ್ದಾರೆ. ಹೆಲೋ ರಘುವೀರ್, ವೆಲ್ಕಮ್ ಟು ದ ಶೋ. ಎಸ್ ಪಾಟೀಲ್ ಸರ್, ನಿಮ್ಮಿಂದ ಸ್ಟಾರ್ಟ್ ಮಾಡೋದಾದ್ರೆ ಎಲ್ಲದಕ್ಕೂ ಜಗಳ, ಎಲ್ಲದಕ್ಕೂ ಕಿರ್ಚಾಟ, ಒಂಥರ ನೆನ್ನೆ ಎಪಿಸೋಡ್ ಅಂತೂ ಒಂದು ಇರಿಟೇಷನ್ ಅಂತ ಹೇಳ್ಬೋದು. ಸೊ ನೆನ್ನೆ ಎಪಿಸೋಡ್ನಲ್ಲಿ ಅಂದರೆ ನಾವು ಮುಂಚೆ ಸ್ಟಾರ್ಟಿಂಗು ಫಸ್ಟ್ 2 ವೀಕ್ಸ್ ಎಲ್ಲ ನೋಡಿದ್ರೆ ನೀನಾಗು ಅಂತ ಆರಾಮಾಗಿ ಬಿಟ್ಕೊಡ್ತಾ ಇದ್ರು. ಬಟ್ ಹೋಗ್ತಾ ಎಲ್ಲರಿಗೂ ನಾನು ಇರಬೇಕು, ನಾನು ಸೇವ್ ಆಗಬೇಕು ಅನ್ನೋದು ಒಂದು ಹುಚ್ಚು ಬಂದ್ಬಿಟ್ಟಿದೆ. ಸೊ ನೆನ್ನೆ ಎಪಿಸೋಡ್ ಬಗ್ಗೆ ಏನು ಹೇಳ್ತೀರಾ? ನಿನ್ನೆ ನಾನು ವ್ಯಾಲ್ಯೂಮ್ ಕಡಿಮೆ ಇಟ್ಕೊಂಡೆ ಆ್ಯಕ್ಚುಲಿ. ಯಾಕೆಂದರೆ ಅಷ್ಟು ಇರಿಟೇಷನ್ ಆಗಿಬಿಡ್ತು. ಏನೂ ಇಲ್ಲ, ಜಗಳ ಮಾಡೋ ವಿಷಯನೇ ಅಲ್ಲ. ಏನು ಗೊತ್ತಾ, ಇಬ್ಬರೂ ಸುಮ್ಮನೆ ಇರ್ತಾ ಇಲ್ಲ. ನನ್ನ ವಾಯ್ಸ್ ಬರಬೇಕು ಅನ್ನೋ ಕಾರಣಕ್ಕಾಗಿ ಕಿರಿಸ್ತಾ ಇದ್ದಾರೆ. ಅದರಲ್ಲೂ ರಾಶಿಕಾ ರಿಷಿ ಇಬ್ಬರದು ವಾಯ್ಸ್ ಕೇಳೋಕ್ಕೆ ಆಗ್ತಾ ಇಲ್ಲ. ಅಷ್ಟು ಕೆಟ್ಟದಾಗಿ ಏನು ನೀನು ಸುಮ್ಮನಿರು ಏನು ಮಾತಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಇವರಿಬ್ಬರ ನಡುವೆ ಅಶ್ವಿನಿ ಗೌಡ ವಾಯ್ಸ್ ಸ್ಲೋ ಆಗಿಬಿಟ್ಟಿತ್ತು. ಪಾಪ ಅವ್ರ ವಾಯ್ಸ್ ಮೊದಲೆಲ್ಲ 4-5 ವಾರ ಕೇಳಿತ್ತು. ಈಗ ರಿಷಿಕಾ ಮತ್ತು ರಾಶಿ ವಾಯ್ಸ್ ನಡುವೆ ಅಶ್ವಿನಿ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಆ್ಯಕ್ಚುಲಿ ನನಗೆ ಈ ವಾರ ಅಶ್ವಿನಿ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತಂದರೆ, ಮೊದಲು ಸುದಿ ಕಾಣಿಸ್ತಾ ಇದ್ದಿಲ್ಲ, ಸುಮ್ಮನೆ ಹಂಗೆ ಇವ್ರನ್ನೆಲ್ಲ ಸುಮ್ಮನೆ ಇರಿಸೋದಕ್ಕೆ ಅಶ್ವಿನಿ ಗೌಡ ಬಂದಂಗೆ ಆಗಿದೆ. ನನಗೆ ನಿನ್ನೆ ಜಗಳದ ಬಗ್ಗೆ ಹೇಳಬೇಕು ಅಂತಂದರೆ, ಒಂದು ಆ ಟೀಮ್ ಇದೆಯಲ್ಲ, ಅವ್ರಿಗೆ ಸಗಣಿ ಕೊಟ್ಟಿದ್ದು, ನೀರು ಕೊಟ್ಟಿದ್ದು, ಕಸ ಕೊಟ್ಟಿದ್ದು, ಆಮೇಲೆ ಇವ್ರು ಏನು ಕೊಟ್ಟಿದ್ರಲ್ಲ ಅದಕ್ಕೆ ಕರೆಕ್ಟಾಗಿ ಸೂಟ್ ಆಗಿದ್ದಾರೆ. ಅವರು ಗೊತ್ತಿತ್ತು ಇವರಲ್ಲಿ ಯಾರ ಹತ್ರನೂ ಇಲ್ಲ ಅಂದರೆ ಎಲ್ಲರ ಹತ್ರನೂ ಸ್ವಾರ್ಥ ಇದೆ. ನೋಡಿ, ಅದೇ ಈ ಟೀಮಿಗೆ ತಗೊಳ್ಳಿ ನೀವು, ಅಂದರೆ ಸೇಫ್ ಝೋನಲ್ಲಿರೋರು. ಒಂದು ಧನುಷ್ ನೋಡಿ, ಲೆಟರ್ ಬಂದಾಗ ಆತನು ಕೂಡ ಬಿಟ್ಕೊಟ್ಟ. ಮತ್ತೆ ಗಿಲ್ಲಿ ಮತ್ತೆ ಕಾವ್ಯ ಅಂತ ಬಂದಾಗ ಕಾವ್ಯನಿಗೆ ಗೊತ್ತಿತ್ತು ಗಿಲ್ಲಿ ತೊಗೊಂಡು ಬಂದೇ ಬರ್ತಾನೆ ಅಂತ. ಗಿಲ್ಲಿ ಗೊತ್ತಿತ್ತು ನಾನು ತೊಗೊಂಡು ಹೋಗ್ತೀನಿ, ಏನು ಬೇಕಾದಾಗಲಿ, ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಆಮೇಲೆ ರಕ್ಷಿತಾ ಈ ಕಡೆ ಇದ್ದಾಳೆ ಅನ್ನೋದನ್ನ ಬಿಟ್ಟರೆ, ಈ ಟೀಮಿಗೆಲ್ಲ ರಕ್ಷಿತಾನ ಒಬ್ಬಳನ್ನ ಬಿಟ್ಟರೆ ಈ ಟೀಮ್ ಕರೆಕ್ಟಾಗೇ ಇದೆ. ಇಲ್ಲೆಲ್ಲ ಒಂದು ಹೊಂದಾಣಿಕೆ ಇದೆ, ಅಲ್ಲಿ ಹೊಂದಾಣಿಕೆ ಇಲ್ಲ. ಅದೇ ಪ್ರಾಬ್ಲಮ್ಮು. ಒಂದು ಅಶ್ವಿನಿ ಗೌಡನೂ ನನಗೆ ಬೇಕು, ಜಾಹ್ನವಿಗೂ ನನಗೆ ಬೇಕು, ಸುದಿಗೂ ನನಗೆ ಬೇಕು, ಆಮೇಲೆ ಇವರೆಲ್ಲರೂ ಕಿತ್ತಾಟ. ಆ ಇರಿಟೇಷನ್ಗೆ ನಿಜ ಅನಿಸ್ತು ನನಗೆ. ಯಪ್ಪ, ಬಿಗ್ ಬಾಸ್ ಅಂದ್ರೇ ಜಗಳ ಅಂತ ನಿನ್ನೆ ಅನಿಸಿದಂತೂ ನಿಜ. ಒಂದು ಟಾಸ್ಕ್ ಅಂತ ಕೊಟ್ಟ ಮೇಲೆ, ಗೆಲುವು ಅಂತ ಬಂದ ಮೇಲೆ, ಆ ನಿನ್ನೆ ಎಲ್ಲರೂ ಹೇಗೆ ನಾಮಿನೇಷನ್ ಮಾಡ್ತಾ ಇದ್ದಾರೆ ಅಂದರೆ, ಇವನು ತುಂಬ ಸ್ಟ್ರಾಂಗ್ ಇದ್ದಾನೆ, ಇವನನ್ನ ನಾಮಿನೇಟ್ ಮಾಡಿ ಈ ಕಡೆ ತೊಗೊಂಬಂದ್ಬಿಡೋಣ, ಇವನು ಬಚಾವ್ ಆಗ್ತಾನೆ. ಇವನು ತುಂಬ ಏನು ಲೋ ಅಲ್ಲಿದ್ದಾನೆ, ಹೋಗ್ಬಿಡ್ತಾನೆ ಏನೋ ಗೊತ್ತಿಲ್ಲ, ಅದಕ್ಕೆ ಇವನ್ನ ಸೇವ್ ಮಾಡಿಬಿಡೋಣ. ಆದ್ರೆ ಉಲ್ಟಾ ಮಾಡ್ಬೇಕು ಇವರು. ಆ್ಯಕ್ಚುಲಿ ಯಾರು ಲೋ ಇದ್ದಾರೆ ಅವ್ರನ್ನ ನಾಮಿನೇಟ್ ಮಾಡಬೇಕು, ಯಾರು ಸ್ಟ್ರಾಂಗ್ ಇದ್ದಾರೆ ಅವ್ರನ್ನ ಸೇವ್ ಮಾಡಬೇಕು. ಅದನ್ನ ಬಿಟ್ಟು ಬರೀ ಉಲ್ಟಾ ಆಡಿ ನಿನ್ನೆ ಅದನ್ನೆಲ್ಲ ಹಾಳು ಮಾಡಿಬಿಟ್ಟಿದ್ರು. ನನಗೆ ನಿನ್ನೆ ರಕ್ಷಿತಾದು ಬ್ಯಾಡ್ ಇದಂತ ಅನಿಸ್ತು, ಸ್ಟ್ಯಾಂಡಿಂಗ್ ಅಂತ ಅನಿಸ್ತು. ರಾಘವ್ರನ್ನ ನಾಮಿನೇಟ್ ಮಾಡಿದ್ದು ಎಲ್ಲೋ ಆ ಒಂದು ಟೀಮ್ ಇಂದ ಒಂದು ಸ್ವಲ್ಪ ಜನನೂ ಏನಪ್ಪ ಬಿಗ್ ಬಾಸ್ ಅಂದ್ರೆ ಜಗಳ ಏನೋ ಅನ್ನೋ ಥರನೇ ಫೀಲ್ ಆಗಿಬಿಡ್ತು ನಿನ್ನೆ. ಎಸ್ ರಘುವೀರ್, ಅದರಲ್ಲೂ ನೆನ್ನೆ ಎಪಿಸೋಡ್ ಸರ್ ಹೇಳ್ದಂಗೆ ಬರೀ ಜಗಳ, ಎಲ್ಲದಕ್ಕೂ ಜಗಳ, ಅದು ರಾಶಿಕಾ ಮತ್ತೆ ಇವಳು ರೀಶಾ ಅವ್ರ ನಡುವೆನೇ ಜಗಳ ಕೂಡ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಸಣ್ಣ ಸಣ್ಣ ವಿಷಯಕ್ಕೆ, ಬೆಡ್ ಮೇಲೆ ರಾತ್ರಿ ಮಲ್ಗಕ್ಕೆ ಹೋಗ್ತಾರೆ, ಅಲ್ಲೂ ಕಿತ್ತಾಡ್ಕೊಂಡು ಹೊರಗೆ ಬರ್ತಾರೆ. ಅಂದ್ರೆ ಈಗ ಮಾಡು ಹೋಗ್ಬಿಟ್ಟು ರೀಶಾನ್ ಹತ್ರ ಒಂದು ಟಾಯ್ಲೆಟ್ ವಿಷಯವಾಗಿ ಹೇಳಿದ್ರೆ, ರಾಶಿಕಾ ಜಗಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ನೀವು ಕಿರ್ಚ್ತೀರಾ ಅಂತ ಮಾಳುಗೆ ರಿಟರ್ನ್ ಬೈದು ಅಂದ್ರೆ ಒಟ್ಟಿನಲ್ಲಿ ನಾನು ಜಗಳ ಮಾಡಬೇಕು, ಜಗಳ ಮಾಡಿದ್ರೆ ಮಾತ್ರ ನಾನು ಕಾಣಿಸ್ಕೊಳ್ತೀನಿ ಅನ್ನೋವಂಥದ್ದು ರಾಶಿಕಾ ಅವ್ರ ತಲೆಯಲ್ಲಿ ಇದೆ ಅಂತ ಅನ್ಸುತ್ತೆ. ಹೇಗೆ ರಿಷಾ ಅವ್ರು ಯಾವ ರೀತಿ ಆಟ ಇದು ಮಾಡ್ತಾರಂದ್ರೆ, ಅವರಿಗೆ ಮೊದಲಿಂದನೂ ಏನಂದ್ರೆ ಒಂದು ಕೆಲಸದಲ್ಲಿ ಮೈಗಳ್ತನ ಅನ್ನೋದು ಭಾಳ ಇದೆ. ರಿಷಾ ಅವರು ಅದು ಏನೋ ಟಾಯ್ಲೆಟ್ ರೂಮ್ ಕ್ಲೀನ್ ಮಾಡೋದು, ವಾಶ್ರೂಮ್ ಕ್ಲೀನ್ ಮಾಡೋದು, ಏನೋ ಒಂಥರ ಕೆಟ್ಟ ಕೆಲಸ, ಒಂಥರ ಕೀಳ್ಮಟ್ಟದ ಕೆಲಸ ಅನ್ನೋ ರೀತಿಯಲ್ಲಿ ಮಾಡ್ತಾರೆ. ತಪ್ಪು. ಯಾಕಂದ್ರೆ ಅದೊಂದು ಸ್ವಚ್ಛತೆಯ ಭಾಗ. ನಾವು ಸ್ವಚ್ಛವಾಗಿರ್ಬೇಕು ಅಂದ್ರೆ ಅದನ್ನೆಲ್ಲ ಮಾಡ್ಬೇಕಾಗುತ್ತೆ. ವಾಶ್ರೂಮ್ ಕ್ಲೀನ್ ಮಾಡೋದ್ರಿಂದ ತಪ್ಪೇನಿದೆ? ಎಲ್ಲರೂ ಮಾಡ್ಕೊಂಡು ಬರ್ತಿದ್ದಾರೆ. ಇದೇ ಒಂದು ಶೋ ಹಿಂದಿ ಒಂದು ಆವೃತ್ತಿಯಲ್ಲಿ ಏನ್ ನಡೀತಲ್ಲ, ಅಲ್ಲಿ ಸಲ್ಮಾನ್ ಖಾನ್ ಅವರು ನಡೆಸ್ಕೊಡ್ತಾರೆ. ಅವರೇ ಬಂದು ಅದನ್ನ ಕ್ಲೀನ್ ಮಾಡಿದ್ದು ಒಂದು ಉದಾಹರಣೆಗಳಿದ್ದಾವೆ. ಹೋಗಿ ಅಲ್ಲನ್ನು ಕ್ಲೀನ್ ಮಾಡ್ತಾರೆ, ಅದರಲ್ಲಿ ತಪ್ಪಿಲ್ಲ ಯಾವುದೇ ರೀತಿಯಲ್ಲೂ. ಏನು ವಾಶ್ರೂಮ್ ಕ್ಲೀನ್ ಮಾಡೋದು ತಪ್ಪಿಲ್ಲ ಅಂತ ಸ್ಟಾರ್ ನಟರೇ ಹೋಗಿ ಕ್ಲೀನ್ ಮಾಡ್ಕೊಂತಾರೆ. ಅದು ನಮ್ಮ ಮನೇದ್ ನಾವು ಮಾಡೋದು ಬಿಟ್ಟು ಬೇರೆಯವ್ರ ಮನೇದ್ ಮಾಡೋದು ಅಂತ ಹೇಳ್ತಾ ಇಲ್ಲ. ಅಲ್ಲಿ ನೀವು ಉಪಯೋಗಿಸ್ತೀರಿ, ನೀವು ಮಾಡಿ ಅಂತ ಅದನ್ನ ಅವರು ಮಾಳುವವ್ರ ಮೇಲೆ ತಿರುಗಿ ಬಿಡ್ತಾರೆ. ನಿಧಾನಕ್ಕೆ ಹೋಗಿ ಚೆನ್ನಾಗೇ ಮಾತು ಹೇಳ್ತಾ ಇರ್ತಾರೆ ಮಾಳುವವರು. ಅದನ್ನ ಹೋಗಿ ಅವರು ತೀರಾ ಸಿಟ್ನಲ್ಲಿ ಮಾತಾಡೋದು, ತಾವು ಏನ್ ಮಾಡಿದ್ರು ನಡೆಯುತ್ತೆ ಅನ್ನೋದು, ಏನೇನೋ ಒಂದು ರೀತಿಯಲ್ಲಿ ಮಾತಾಡೋದು ಸರಿಯಲ್ಲ ಅನ್ಕೊಂತೀನಿ. ಅದು ಮತ್ತೆ ನೈಟ್ ಆಗಿರುತ್ತೆ.
ಆಗಿರುತ್ತೆ, ಅಲ್ಲಿ ಎಲ್ಲರೂ ಮಲ್ಕೊಂಡಿರ್ತಾರೆ, ಅವಾಗ ಚೀರಾಡ್ತಾರೆ. ಅದರಿಂದ ಮತ್ತೆ ಹೋಗಿ ರಾಶಿಕಾ ಮತ್ತೆ ಅಂದ್ರೆ ಅವರೇ ಚೀರಾಡಿ ಆಪೋಸಿಟ್ ಇರೋರ್ ಮೇಲೆ ಹಾಕ್ತಾರೆ, ಅಯ್ಯೋ ನೀವ್ ಯಾಕೆ ಆತರ ಮಾತಾಡಿದ್ದು ನಂಗೆ ಇಷ್ಟ ಆಗಿಲ್ಲ. ಹೋಗು ಮಲ್ಕೋ ಹೋಗಿ ಅಂದ್ರೆ ಅದೇ ಜಾಗದಲ್ಲಿ ಧನುಷ್ ಇದ್ದಿದ್ರೆ ಹಂಗೆ ಮಾತಾಡ್ತಾ ಇದ್ರ, ರಘು ಇದ್ದಿದ್ರು ಮಾತಾಡ್ತಾ ಇದ್ರ, ಮಾಡು ಅನ್ನೋ ಕಾರಣಕ್ಕಾಗಿ ಆ ತರ ಮಾತಾಡೋದು. ಒಂದೇದು ರಾಘು ಹೇಳ್ದಂಗೆ ಅವ್ರಿಗೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ. ಫಸ್ಟ್ ಆಫ್ ಆಲ್ ಒಂಥರ ರಾಯಲ್ ಟ್ರೀಟ್ಮೆಂಟ್, ಎಲ್ಲೋ 5 ಸ್ಟಾರ್ ಹೋಟೆಲ್ ಬಂದು ಆರಾಮಾಗಿದ್ದೀನಿ ಅನ್ನೋ ಥರ ಫೀಲ್ ಇದೆ. ಕಸ ಹೊಡಿ ಅಂದ್ರೂ ಬೇಜಾರು, ಟಾಯ್ಲೆಟ್ ಕ್ಲೀನ್ ಅಂತೂ ಅವ್ರು ಒಂದು ವಾರದಿಂದ ಹೇಳ್ತಾ ಇದ್ರು, ಅಯ್ಯೋ ಅಲ್ಲಿ ನಾನು ಹೋಗ್ಬೇಕಲ್ಲ. ಒಂದು ಕಾಮನ್ ಸೆನ್ಸ್ ಇರಬೇಕು ಒಂದು ಹುಡುಗಿಗೆ. ಈ ಹುಡುಗಿಗೆ ಋಷಿ ಅನ್ನೋದಕ್ಕಿಂತ ಜಗಳ ಗಂಟೆ ಋಷಿ ಅಂತ ಪಟ್ಟಣ ಕೊಟ್ಬಿಡ್ಬೇಕು ಅಂತ ಅನ್ಸುತ್ತೆ. ಎಲ್ಲದಕ್ಕೂ ಆಗಲ್ಲ, ಮಾಡಲ್ಲ, ನೋಡಲ್ಲ, ಬರೀ ಒಂದು ಜಗಳ ಅಂತ ಇಟ್ಕೊಂಡು ಅವ್ರಿಗೆ ಗೊತ್ತಾಗಿದೆ, ಓಕೆ ನಾನು ಕಂಟೆಂಟ್ ಕೊಡ್ತೀನಿ, ಕ್ಯಾಮ್ರಾ ಮುಂದೆ ಇರ್ತೀನಿ, ಅದಕ್ಕೆ ನನ್ನ ಜನ ಸೇವ್ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ. ಬಟ್ ಇದೇ ಥರ ಏನಾದರೂ ಋಷಿ ಬರೀ ಜಗಳನೇ ಅನ್ನೋದಿತ್ತಂದ್ರೆ ಎಂತೆಂಥವ್ರನ್ನೂ ಹೊರಗೆ ಹಾಕಿದ್ದಾರೆ, ಇವ್ರನ್ನೂ ಪಕ್ಕ ಹೊರಗೆ ಹಾಕ್ತಾರೆ. ಇರಿಟೇಷನ್ ಆಗ್ತಾ ಇದೆ, ಖಂಡಿತ ಹೇಳ್ತಿದ್ದೀನಿ. ಬಿಗ್ ಬಾಸ್ ಅಂದ ತಕ್ಷಣ ನಮಗೆ ಏನು ಗೊತ್ತಾ, ಒಂದು ಕಾಮಿಡಿ ಇರಬೇಕು, ಲವ್ ಸ್ಟೋರೀಸು ಇರಬೇಕು, ಟಾಸ್ಕ್ಗಳು ಇರಬೇಕು, ಎಂಟರ್ಟೈನ್ಮೆಂಟ್ ಇರಬೇಕು, ಒಟ್ಟು ಅದನ್ನ ನೋಡೋದಕ್ಕೆ ಒಂದು ಸ್ವಲ್ಪ ಖುಷಿ ಇರಬೇಕು. ಅದ್ರ ಜೊತೆಗೆ ಜಗಳನೂ ಒಂದು 20% ಆ ಜಗಳದಲ್ಲಿ ವ್ಯಾಲಿಡ್ ಪಾಯಿಂಟ್ಸ್ ಇರಬೇಕು. ಇವರು 95% ಜಗಳ, ಇನ್ನು 5% ಮಾತ್ರ ಬೇರೆದೇ ತೋರಿಸ್ತಾ ಇದಾರೇನೋ ಹಂಗೆ ಫೀಲ್ ಆಗ್ತಾ ಇದೆ. ರಿಷಿ ಅಂತೂ ನಿಜವಾಗ್ಲೂ ಹೇಳ್ತೀನಿ, ರಿಷಿ ಮತ್ತೆ ರಾಶಿಕಾ ಅವ್ರ ವಯಸ್ಸೇ ಎಲ್ಲೋ ಜನರಿಗೆ ಇರಿಟೇಟ್ ಆಗ್ತಾ ಇದೆ ಅಂತ ನನಗೆ ಫೀಲ್ ಆಗ್ತಾ ಇದೆ. ಎಸ್, ಇನ್ನು ನಿನ್ನೆ ಜಾನ್ವಿ ಅವರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಪಾಟೀಲ್ ಸರ್. ಅಂದ್ರೆ ಈಗ ಚಾನೆಲ್ ಅವರು ನಿಮ್ನ ಸೇವ್ ಮಾಡ್ತಾರೆ, ಈಗ ಸ್ಪಂದನ ಏನು ಮಾಡ್ಲಿಲ್ಲ ಅಂದ್ರೆ ಅವಳಿಗೆ ಫ್ಯಾನ್ಸ್ ಇದ್ದಾರೆ ಅಂತ ಚಾನೆಲ್ ಅವ್ರು ಸೇವ್ ಮಾಡ್ತಾರೆ ಅಂತ, ಈ ರೀತಿ ಚಾನೆಲ್ ಮೇಲೆ ಅದೊಂದು ಆರೋಪ ಮಾಡ್ದಂಗೆ ಅವರು. ಸೊ ಇದು ವೀಕೆಂಡ್ ಅಲ್ಲಿ ಚರ್ಚೆ ಆಗುತ್ತೆ ಅಂತ ಅನ್ಸುತ್ತೆ, ಹೇಗೆ? ಚರ್ಚೆ ಆಗ್ಬೇಕು, ಕರೆದು ಹೊಡಿಸ್ಕೊಳ್ಳೋದು ಅಂತಾರೆ ಗೊತ್ತಾ. ಸುಮ್ಮನೆ ಹೋಗ್ತಿದೆ ಮನೆ, ಇಲ್ಲ ಅಂದ್ರೆ ಅದೇನೋ ಗಾದೆ ಇದಲ್ಲ, ಬೀದಿ ಲಘು ಮಾರಿನ ಮನೆ ಕರೆದ್ರು ಅಂತ ಹೇಳಿ ಜಾನ್ವಿ ಅವ್ರು ಮಾಡ್ತಾ ಇರೋದೇ ಅದನ್ನ. ಅವಶ್ಯಕತೆ ಇತ್ತ ಆ ಪದಗಳನ್ನು ಆಡೋದು. ಚಾನಲ್ ಅವ್ರಿಗೆ ಅವ್ರು ಒಂದು ಮಾತನ್ನ ಹೇಳಿದ್ರು ಅದ್ರ ಜೊತೆಗೆ, ಚಾನಲ್ನವ್ರಿಗೆ ಯಾರು ಕಂಟೆಂಟ್ ಕೊಡ್ತಾ ಇದ್ದಾರೆ ಅವ್ರಿಗೆ ಉಳಿಸ್ಕೊತಾರೆ. ಹಂಗಾದ್ರೆ ಅವ್ರ ಪ್ರಕಾರ ಜನರು ಓಟಿಂದ ಯಾರು ಉಳಿತಾ ಇಲ್ಲ ಅಂದಂಗೆ ಆಯ್ತು. ಈ ಸರಿ ಮಾತ್ರ ಸುದೀಪ್ ಸರ್ ಅದನ್ನ ಒಂದು ಅರ್ಧ ಗಂಟೆ ತಗೊಂಡ್ರು ಪರವಾಗಿಲ್ಲ, ಅದನ್ನ ಕರೆಕ್ಟಾಗಿ ಕ್ಲಾರಿಟಿ ಕೊಡಬೇಕು. ಜಾನ್ವಿ ಮಾತಾಡೋ ಅವಶ್ಯಕತೆ ಇರಲಿಲ್ಲ. ಒಂದು ಚಾನಲಲ್ಲಿ ನಿರೂಪಿಕೆಯಾಗಿದ್ದವರು, ಅನೇಕ ಕಾರ್ಯಕ್ರಮಗಳಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ನಿರೂಪಿಕೆ ಆದವರು, ಆಮೇಲೆ ಫಿಲ್ಮ್ ಹೀರೋಯಿನ್ ಆದವರು, ಇಷ್ಟೆಲ್ಲ ಇದ್ದವ್ರಿಗೆ ಅವನ್ ಬುದ್ಧಿ ಇರಲ್ವಾ ಅಂತ ಏನು ಮಾತಾಡ್ತಾ ಇದ್ದೀನಿ ನಾನು, ಏನಿಲ್ಲ ಅಂತ ಹೇಳಿ ಅವ್ರಿಗೊಂದು ಮಾತನ್ನ ಹೇಳ್ತಾರೆ, ಲವ್ ಸ್ಟೋರಿ ಇದ್ರೆ ಇಲ್ಲಿ ಬದುಕ್ಬೋದು ಬಿಡಿ, ಹಂಗೆ ಹಿಂಗೆ ಹಂಗಿದ್ರೆ ಇದು ಓಟ್ ಮೇಲೆ ಅಲ್ಲ ಅನ್ನೋದನ್ನ ಅವ್ರು ಡೈರೆಕ್ಟಾಗಿ ಹೇಳ್ದಂಗೆ ಆಯ್ತು. ಡೈರೆಕ್ಟ್ ಹಂಗಿದ್ರೆ ಯಾರೇ ಇನ್ ಬಂದ್ರು ಕೂಡ ಯಾರ್ದಾರ ಜೊತೆ ಲಿಂಕ್ ಇಟ್ಕೋಬೇಕು, ಇಲ್ಲ ಅಂತಂದ್ರೆ ಜೋರಾಗಿ ಜಗಳಾಡ್ಬೇಕು, ಇಲ್ಲ ಅಂತಂದ್ರೆ ಏನಾದ್ರು ಕಾಂಟ್ರವರ್ಸಿ ಮಾಡ್ಬೇಕು. ಅವ್ರ ಪ್ರಕಾರ ಇದು. ನನಗೆ ಯಾಕೋ ಜಾಹ್ನವಿ ಅವರು ತಗೊಂಡು ಹೊಡಿಸ್ಕೋತಾರೆ ಅಂತಾನೆ ಅನ್ಸುತ್ತೆ ಈ ಸ್ಯಾಟರ್ಡೆ. ನನಗನ್ಸಿದ ಮಟ್ಟಿಗೆ ಜಾಹ್ನವಿ ಈ ವಾರ ಹೋಗೋದೇ ಬೆಟ್ರು, ಬೇಕಾಗಿಲ್ಲ. ಒಬ್ರು ಬಾಲ್ವಾಗಿದ್ದಾರೆ, ಅಶ್ವಿನಿ ಗೌಡ ಇದ್ದ, ಅವ್ರು ಅಶ್ವಿನಿ ಗೌಡ 3 ಸರಿ ಜಗಳಾಡಿದ್ರು ಮತ್ತೆ ಅವ್ರಿಂದನೇ ಹೋಗ್ತಾರೆ. ಆಮೇಲೆ ಟಾಸ್ಕ್ ಅಂತ ಬಂದ್ರೆ ಅಂತದ್ದು ಒಳ್ಳೆ ಪ್ರದರ್ಶನ ಅಂತೂ ನಾನು ನೋಡೇ ಇಲ್ಲ. ಅವ್ರಕ್ಕಿಂತನೂ ರಾಶಿಕಾ ತುಂಬಾ ಚೆನ್ನಾಗಿ ಟಾಸ್ಕ್ ಅಂತ ಬಂದಾಗ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಜಾಹ್ನವಿ ಎಲ್ಲೋ ಸುಮ್ನೆ ಜಗಳದಿಂದನೇ ಮನೇಲಿ ಇದಾರೆ ಅಂತ ಅನ್ಸುತ್ತೆ. ಯಾರೋ ಚಾನಲ್ದವ್ರು ಉಳಿಸ್ತಾರೆ ಅಂತ ಅನ್ಕೋತಾ ಇದಾರೆ, ನೋಡೋಣ ಎಷ್ಟು ಓಟ್ ಹಾಕ್ತಾರೆ, ಏನ್ ಬರುತ್ತೆ ಅಂತ ಹೇಳಿ. ಈ ವಾರ ನನಗೆ ಇಬ್ಬರು ಡೌಟ್ ಇದೆ, ಅದನ್ನ ಕೊನೆಯಲ್ಲಿ ಹೇಳ್ತೀನಿ. ಜಾಹ್ನವಿ ಹತ್ರ ಒಬ್ರು ಇದ್ದಾರೆ. ಎಸ್, ಇನ್ನು ರಘುವೀರ್, ನಿಮ್ಗೆ ಈ ಧ್ರುವಂತ್ ಸ್ಟ್ಯಾಂಡ್ ಬಗ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಯಾಕಂದ್ರೆ ಗುಂಪಲ್ಲಿ ಮಾತಾಡ್ಬೇಕಾದ್ರೆ ಅಶ್ವಿನಿ ಪರಾನೇ ಮಾತಾಡ್ತಾರೆ, ಬಟ್ ಹಿಂದಿಂದ ಅವ್ರ ಬಗ್ಗೆನೇ ಹೇಳ್ತಾ ಇದ್ದಾರೆ, ಅಂದ್ರೆ PT ಮಾಸ್ಟರ್ ತರ ಬಂದು ಇದ್ ಮಾಡ್ತಾರೆ ಅಂತ. ಸೊ ಧ್ರುವಂತ್ ಬಗ್ಗೆ ಏನ್ ಅನ್ಸುತ್ತೆ? ಧ್ರುವಂತ್ ಅವ್ರದ್ದು ಏನು, ಅವ್ರ ಮೂರ್ಖತನದ ಆಟನೇ ಕಂಟಿನ್ಯೂ ಆಗಿ ಆಡ್ಕೊಂಡು ಹೋಗ್ತಾ ಇದ್ದಾರೆ. ಅದ್ರಲ್ಲಿ ಏನು ಅವ್ರದ್ದು ಏನು ಅವ್ರ ಆಟದಲ್ಲೂ ಕೊಡುಗೆ ಇಲ್ಲ. ಯಾಕಂದ್ರೆ ಆಟ ಅಂತ ಬಂದಾಗೂ 2 ಸಲ ಕಂಟಿನ್ಯೂ ಸೋಲ್ಸಿದ್ರು ಆ ಟೀಮ್ನ. ಅವ್ರ ಹತ್ರ ಏನ್ ಚಾನ್ಸ್ ಇತ್ತು, ಹುಡುಗರು ಆಡ್ಬೇಕಾದ್ರೆ ಆ ಒಂದು ಟಾಸ್ಕ್ ಅಲ್ಲೂ ಅವ್ರು ಸರಿಯಾಗಿ ಆಟ ಆಡಿಲ್ಲ. ಮತ್ತೆ ಈ ಡಿಸ್ಕಷನ್ ಅಂತ ಬಂದಾಗ್ಲೂ ಅವರು ರಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡೋ ರೀತಿಯಲ್ಲೇ ಕಂಡ್ರು ನಮಗೆ. ರಕ್ಷಿತಾ ಅವರು ಏನ್ ಹೇಳ್ತಾರೆ ಅದ್ರ ವಿರುದ್ಧವಾಗಿ ಆಟ ಆಡ್ಕೊಂತಿದ್ದಾರೆ, ಮತ್ತೆ ಅವ್ರ ಮೇಲೆ ಚೀರಾಡೋದು, ಅದೇ ಚೀರಾಟ ಬೇರೆಯವ್ರ ಮುಂದೆ ಮಾಡಲ್ಲ. ಈಗ ಅಶ್ವಿನಿ ಗೌಡ ಅವ್ರ ಬಗ್ಗೆ ಏನ್ ಮಾತಾಡಿದ್ರಲ್ಲ ಅದನ್ನ ಅವ್ರ ಮುಂದೆ ಮಾತಾಡಿಲ್ಲ. ಅಶ್ವಿನಿ ಗೌಡ ಅವರಿಗೆ ಹೇಳಿರೋದು ಅವ್ರ ಒಂದ್ ರೀತಿಯಲ್ಲಿ ಸರಿ ಇದೆ ಅನ್ಕೊಂತೀನಿ. ಯಾಕಂದ್ರೆ ಅಲ್ಲಿ ಅಶ್ವಿನಿ ಗೌಡ ಅವರು ತಮ್ಮ ನಿರ್ಧಾರ ತಗೊಳಕ್ ಹೋಗಿ ಅಲ್ಲೆಲ್ಲೋರ್ ನಿರ್ಧಾರನ ಉಲ್ಟಾ ಮಾಡಿದ್ರು. ಅವ್ರ ಏನ್ ಮಾಡ್ತಾರೆ ಅಂದ್ರೆ ರಕ್ಷಿತಾನ್ ಮಾತಾಡೋಕ್ ಸಲುವಾಗಿ ಅಲ್ಲಿ ಎಲ್ಲರೂ ಮಿಕ್ಕಿರೋ 5 ಜನಗಳ ಒಂದು ಏನು ಒಪಿನಿಯನ್ ಇತ್ತಲ್ಲ ಅದನ್ನೇ ಚೇಂಜ್ ಮಾಡ್ಬಿಡ್ತಾರೆ. ಅದೊಂದು ಮನಸ್ತಾಪ ಧ್ರುವಂತ್ ಅವ್ರಿಗೆ ಇರುತ್ತೆ. ಇವ್ರು ಏನ್ ಮಾಡೋದು ಅದನ್ನ ಇವ್ರು ನೇರವಾಗಿ ಹೇಳ್ಬೇಕಿತ್ತು, ವಾಪಸ್ ಮಾಡ್ಬೇಕಿತ್ತು. ರಾಶಿಕಾ ಅವ್ರು ಎಲ್ಲೊಂದ್ ಕಡೆ ಅವ್ರಿಗೂ ಈಗ ಒಬ್ರು ಒಂದು ಹೆಲ್ಪ್ ಮಾಡಿದಿದ್ರೆ ರಾಶಿಕಾ ಅವ್ರ ಧ್ವನಿನೂ ದೊಡ್ಡ ಆಗ್ತಿತ್ತು, ಅದ್ರ ಜೊತೆ ಜಾನ್ವಿ ಅವರು ಬರ್ತಿದ್ರು, ಇವ್ರು ಹೇಳ್ದಂಗೆ ನಡೀತಿತ್ತು. ಎಲ್ಲೊಂದ್ ಕಡೆ ರಕ್ಷಿತಾವನ್ನ ಬಿಟ್ಕೊಟ್ಟಿರೋದು ಇವ್ರೆ ಧ್ರುವಂತ್ ಮತ್ತ ಈಗ ಜಾನ್ವಿ ಅವ್ರೆಲ್ಲರೂ ಅಲ್ಲಿ ಮಾತಾಡದೇ ಇರೋದ್ರಿಂದಾನೇ ರಕ್ಷಿತಾ ಅವ್ರ ಮಾತೆ ಅಲ್ಲಿ ಕೊನೆಗೆ ಅಶ್ವಿನಿ ಗೌಡ ಅವರು ತಗೊಂಡ್ರು. ಎಲ್ಲೊಂದ್ ಕಡೆ ಇವರು ಧ್ವನಿ ಎತ್ತಬೇಕಿತ್ತು. ಅಲ್ಲಿ ಒಪಿನಿಯನ್ ಒಮ್ಮತ ಅಭಿಪ್ರಾಯ ಬರೋ ಚಾನ್ಸೇ ಇರ್ಲಿಲ್ಲ ಅನ್ಕೊಂತೀನಿ ಆ ಒಂದು ಮೂಮೆಂಟ್ ಅಲ್ಲಿ ಅವರು ಸೈಲೆಂಟ್ ಆಗಿದ್ರು. ಯಾಕಂದ್ರೆ ಟೈಮ್ ಅನ್ನೋದೇನು ಇರ್ಲಿಲ್ಲ ಆ ಒಂದ್ ರೀತಿಲಿ. ಆದ್ರೆ ಧ್ರುವಂತ್ ಅವರು ನೇರವಾಗಿ ಅಶ್ವಿನಿ ಗೌಡ ಅವರಿಗೆ ಹೇಳಿದಿದ್ರೆ ಎಲ್ಲೊಂದ್ ಕಡೆ ಅವ್ರ ಒಂದು ನೇರವಾಗಿ ಮಾತಾಡಿದ್ರು ಅನ್ನೋದು ಇರ್ತಿತ್ತು. ಹಿಂದ್ಗಡೆ ಬಂದ್ ಮಾತಾಡಿದ್ದು ಎಲ್ಲೊಂದ್ ಕಡೆ ಸರಿ ಇಲ್ಲ ಅನ್ಕೊಂಡು
ಧ್ರುವಂತ್ ಹೆಂಗಂದ್ರೆ ಒಂಥರ ಖಾಲಿ ಪಲಾವ್ ಇದ್ದಂಗೆ, ಬಟ್ ತಲೆಯಲ್ಲಿ ಏನಿದೆ ಅಂದ್ರೆ ನಾನೊಬ್ಬ ಹೀರೋ ಅಂದ್ರೆ ಎಲ್ಲ ಹುಡುಗಿಯರು ನನ್ನ ಹಿಂದೆ ಬೀಳ್ತಾರೆ, ಎಲ್ಲ ನಾನು ಸಕ್ಕ ಸ್ಮಾರ್ಟ್ ಇದೀನಿ, ಭಾರಿ ಬ್ರಿಲಿಯಂಟ್ ಇದೀನಿ ಅನ್ನೋ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದೆ. ಅದೇ ಅವ್ನು ಮುಳುವಾಗ್ತಾ ಇರೋದು. ಹೊರಗಡೆ ಜನ ಅಂತೂ ಉಗಿದು ಉಪ್ಪಿನಕಾಯಿ ಆಗ್ತಾ ಇದಾರೆ ಆ ವ್ಯಕ್ತಿಗೆ. ಏನಕ್ಕೆ ಅಂತ ಹೇಳ್ತೀನಿ, ಒಂದು ರಕ್ಷಿತಾ ಏನೇ ಮಾಡಿದ್ರು ಅದ್ರ ಉಲ್ಟಾ ಮಾತಾಡ್ಬೇಕು. ಎರಡನೇದು ಅಶ್ವಿನಿ ಗೌಡ ಅವ್ರು ಏನೇ ಹೇಳಿದ್ರು ಕೂಡ ಅದಕ್ಕೆ ಜೈ ಅನ್ಬೇಕು. ಈಗ ಸುದೀಪ್ ಭಾಗ 2 ಹೇಳಿದ್ದಾರೆ ಇವರು. ಮೂರನೇದು ಟಾಸ್ಕ್ ಅಂತ ಬಂದ್ರೆ ಈತನ ಪರ್ಫಾರ್ಮೆನ್ಸ್ 50 ದಿನದಲ್ಲಿ ಒಂದು ಸರಿನೂ ನಾನು ಕಂಡಿಲ್ಲ. ಆದ್ರೂ ಕೂಡ ನಾನು ಭಾರಿ ಬಾಡಿ ಬಿಲ್ಡರ್ ಅನ್ನೋ ರಘುಕ್ಕಿಂತ ನಾನು ಸ್ಟ್ರಾಂಗ್ ಇದೀನಿ ಅನ್ನುವಂತ ಫೀಲ್. ಇವ್ನು ಬೆಳಿಗ್ಗೆ ನಾನು ಕಾಣಿಸ್ಕೊಳ್ಳೋದು ಒಂದೇ ಟೈಮ್, ಅದು ಬೆಳಿಗ್ಗೆ ಯಾವಾಗ ಗೊತ್ತಾ, ಸಾಂಗ್ ಹಚ್ಚಿರ್ತಾರೆ ಗೊತ್ತಾ, ಅವಾಗ ಗಾರ್ಡನ್ ಬಂದು ತಲೆ ಎಲ್ಲ ಹಿಂಗೆ ಕೆದರ್ಕೊಂಡು ಡಾನ್ಸ್ ಮಾಡ್ತಿರ್ತಾರೆ. ಅವಾಗ ಬಿಟ್ರೆ ಈತ ನನಗೆ ಕಾಣಿಸಿದೆ ಗೊತ್ತಿಲ್ಲ. ಮತ್ತೆ ಓವರ್ ಆಕ್ಟಿಂಗ್ ಜಾಸ್ತಿ ಇದೆ. ಯಾವುದೇ ಒಂದು ಟಾಸ್ಕ್ ಬಂದ್ರೆ ಹಂಗೆ ಹಿಂಗೆ ಹಿಂಗೆ ಹಿಂಗಿದೆ, ಲಾಸ್ಟ್ ಹೋಗಿ ಹಳ್ಳಕ್ ಬೀಳೋದೇ ಇವನೇ ಫಸ್ಟ್. ನನಗನ್ಸಿದ ಮಟ್ಟಿಗೆ ಧ್ರುವಂತ್ ಆಸ್ ಎ ಪ್ಲೇಯರ್ ವೇಸ್ಟ್. ಆಮೇಲೆ ಒಬ್ಬ ನಾನು ಸ್ಮಾರ್ಟ್ ಇದೀನಿ ಅಂತ ತೋರಿಸ್ಕೊಳ್ತಾ ಇದ್ದಾನ, ಅದ್ರಲ್ಲೂ ವೇಸ್ಟ್, ಜನರಿಗೆ ಅದು ಕಾಣಿಸ್ತಾ ಇಲ್ಲ. ಮೂರನೇದು ಈತ ಬಿಗ್ ಬಾಸ್ಗೆ ಅನ್ಫಿಟ್ ನನ್ನ ಪ್ರಕಾರ. ಬೇಗ ಹೊರಗಡೆ ಬರ್ತಾನೆ ಧ್ರುವಂತ್. ಎಸ್, ಇನ್ನು ರಘುವೀರ್ ನೆನ್ನೆ ಒಂದು ಅಂದ್ರೆ ಗಿಲ್ಲಿ ಅವ್ರು ಇರೋ ಟೀಮ್ ಸೋಲುತ್ತೆ ಅಂತ ಎಲ್ಲರೂ ಹೇಳ್ಕೊಂಡ್ ಬರ್ತಾ ಇದ್ರು, ಬಟ್ ನೆನ್ನೆ ಮತ್ತೆ ಅದು ಪ್ರೂವ್ ಆಯ್ತು. ಅದನ್ನ ಗಿಲ್ಲಿ ಅವರು ಹೇಳ್ತಾರೆ, ಅಯ್ಯೋ ಎಲ್ಲರೂ ಹಿಂಗೆ ಹೇಳ್ತಾರೆ, ಮೇ ಬಿ ನಾನಿರೋ ಟೀಮ್ ಸೋಲುತ್ತೇನೋ, ಇಷ್ಟೊಂದು ಸ್ಟ್ರಾಂಗ್ ಆಗಿದ್ದೀನಿ ಬಟ್ ಸ್ಟಿಲ್ ಸೋಲ್ತಾ ಇದೀವಿ ಅಂತ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ, ಗಿಲ್ಲಿ ಅವರಿರೋ ಟೀಮ್ ಸೋಲುತ್ತಾ ಹೇಗೆ? ಇಲ್ಲ, ನನಗೆ ಆ ರೀತಿನೂ ಅನ್ಸಿಲ್ಲ ಗಿಲ್ಲಿ ಇರೋ ಟೀಮ್ ಸೋಲುತ್ತೆ ಅಂತ. ಯಾಕಂದ್ರೆ ನಿನ್ನೆ ಅದೊಂದು ಗ್ರೂಪ್ ಟಾಸ್ಕ್ ಆಗಿತ್ತು. ಗ್ರೂಪ್ ಟಾಸ್ಕ್ ಅಲ್ಲಿ ಮತ್ತೊಂದು ಟೀಮ್ ಚೆನ್ನಾಗಿ ಆಡಿದ್ರು, ಅವರಿಗೆ ಒಂದು ಆ ಟೆಕ್ನಿಕ್ ಅನ್ನೋದನ್ನ ಅವ್ರು ಕಂಡ್ಕೊಂಡ್ರು. ಅಂದ್ರೆ ಇಬ್ರಲ್ಲಿ ಅಲ್ಲಿ ಆ ಒಂದು ಟಾಸ್ಕ್ ಏನಿತ್ತಲ್ಲ, ಆ ಹಗ್ಗ ಎಳೆದಿಟ್ಕೊಳ್ಳೋದು, ಆ ರೋಪ್ ಎಳೆದಿಟ್ಕೊಳ್ಳೋದ್ರಲ್ಲಿ ಇಬ್ರು ಚೆನ್ನಾಗಿ ಆಟ ಆಡಿದ್ರೆ ಆಟನ ಬುದ್ಧಿವಂತಿಕೆಲೆ ಆಡ್ಬೋದಿತ್ತು. ಯಾಕಂದ್ರೆ ಆ ಟೀಮ್ನವರು ಆ ಒಂದು ಕಂಡ್ಕೊಂಡಿದ್ರು ಆ ಒಂದು ಟೆಕ್ನಿಕ್ನ. ಅದನ್ನ ಇಬ್ರು ಗಟ್ಟಿಯಾಗಿ ಹೇಳ್ಕೊಂಡ್ರೆ ಅದು ನೇರವಾಗಿ ಒಂದು ಸ್ಟೇಬಲ್ ಆಗಿ ನಿಂತ್ಕೊಳುತ್ತೆ ಆ ಪ್ಲೇಟ್. ಅದ್ರ ಮೇಲೆ ಕ್ಯೂಬ್ಸ್ ನಿಂತ್ಕೊಳ್ಳೋದು ಅದ್ಭುತ ಆಟ ಅವರು ಕಂಡ್ಕೊಂಡಿದ್ರು. ಆದ್ರೆ ಇಲ್ಲಿ ಎಡವಿದ್ರು. ಇಲ್ಲಿ ಗಿಲ್ಲಿ ಅವರು 2 ಸಲ ಬೆಳೆಸಿರ್ತಾರೆ, ಆದ್ರೆ ಸ್ಪಂದನ ಮತ್ತೆ ಕಾವ್ಯ ಮತ್ತು ಧನುಷ್ ಇವರು ಜಾಸ್ತಿಯಾಗಿ ಇವ್ರೇನ್ ಟಾಸ್ಕ್ ಅಂತ ಹೇಳಿದಾಗ ಇವರು ಜಾಸ್ತಿ ಸಲ ಬೀಳ್ಕೊಳ್ತಾರೆ. ಆದ್ರೆ ಕೊನೆಯಲ್ಲಿ ಗಿಲ್ಲಿ ಅವರು ಒಳ್ಳೆತನ ಅಂತ ಹೇಳ್ಬೋದು, ಅಥವಾ ಅವ್ರ ಮೇಲೆ ಒಂದು ಏನಿದೆ ಅಂದ್ರೆ ಆಟದಲ್ಲಿ ಒಂದ್ ಸ್ವಲ್ಪ ಕಾಮಿಡಿ ಮಾಡಕ್ ಹೋಗಿ ಆಟ ಹಾಳು ಮಾಡ್ತಾರೆ ಅನ್ನೋದು ಒಂದು ಇದ್ದಿದೆ, ಅವ್ರ ಮೇಲೆ ಆರೋಪಗಳು ಬರ್ತವೆ. ಆ ಒಂದು ರೀತಿಯಲ್ಲಿ ಹೌದು ತಮ್ಮೇಲೆ ತಗೊಂಡ್ರು, ನನ್ನಿಂದನೇ ಇದಾಯ್ತಂತ ಅದೊಂದು ಫನ್ ವೇದಲ್ಲೇ ತಗೊಂಡು ಹೋದ್ರು ಅನ್ಕೊಂತೀನಿ. ಇಲ್ಲ, ಅವ್ನು ತಗೊಳ್ಳಿಲ್ಲ. ಅವನು ಹೇಳಿದ್ದೇನು ಅಂತಂದ್ರೆ ನನ್ನಿಂದ ಸೋತ್ರು ಅಂತಲ್ಲ, ನಾನಿರೋ ಟೀಮ್ ಸೋಲುತ್ತೆ ಅಂತ ಹೇಳಿ. ಜೊತೆಗೆ ನಾನು ಸ್ಟ್ರಾಂಗ್ ಇದೀನಿ ಅಂದ್ರೂ ಸೋಲ್ತಿಲ್ಲ. ಇವತ್ತಿಂದ ಒಂದು ಕ್ಲಿಪ್ ನೋಡಿದೆ. ಇವತ್ತು ಅದೇನು ಅವರಿಗೆ ಟಾಸ್ಕ್ ಕೊಟ್ಟಿದಾರಲ್ಲ, ಯಾರು ನಿಮ್ಮಲ್ಲಿ 9ದಿಂದ ನಾಮಿನೇಟ್ ಆಗ್ಬೇಕಂತ, ಅದರಲ್ಲಿ ಅವ್ರು ಹೇಳ್ಕೊಂತ ಇದಾರೆ, ನನ್ನನ್ನೇ ನಾಮಿನೇಟ್ ಮಾಡ್ರಿ, ನನ್ನಿಂದನೇ ಆಟ ಸೋಲ್ತಿರೋದಂತ ಒಪ್ಕೊಂಡ್ರು ಅವರು. ಅದು ಒಂದ್ ರೀತಿಯಲ್ಲಿ ತಪ್ಪಾಗಿತ್ತು ಅನ್ಕೊಂತೀನಿ ಗಿಲ್ಲಿ ಅವರು ಹಂಗೆ ನಾಮಿನೇಟ್ ಇದ್ ಮಾಡೋದು. ಆದ್ರೆ ಒಂದು ಟೀಮ್ ಅಂತ ಬಚಾವ್ ಮಾಡ್ಕೊಳೋದ್ರಲ್ಲಿ ಅವ್ರ ಆಯ್ಕೆ ಚೆನ್ನಾಗಿದೆ. ಯಾಕಂದ್ರೆ ಅವ್ರು ಸ್ಟ್ರಾಂಗ್ ಇದ್ದಾರೆ. ಅವರಿಗೆ ಮೈಂಡ್ ಗೇಮ್ ಅಂತ ಬಂದಾಗ ಹೌದು, ನನಗೆ ಹೊರಗಡೆ ನಾವು ಬಾಕಿ ಎಲ್ಲ ಕಂಟೆಸ್ಟೆಂಟ್ ಗಳಿಗಿಂತ ತಾನು ಸೇಫ್ ಆಗ್ಬೋದು ಅನ್ನೋ ಒಂದು ಅಗ್ನಿ ಪರೀಕ್ಷೆನ ಅವ್ರಿಗೆ ಕಂಡ್ಕೊಳ್ತಾ ಇದ್ದಾರೆ ಅನ್ಕೊಂತೀನಿ. ಯಾಕಂದ್ರೆ ಈ ಕ್ಲಿಪ್ ನಾನು ನೋಡಿ ಬಂದಿದ್ದೆ. ಆ ಒಂದು ರೀತಿಯಲ್ಲಿ ಹೇಳಕ್ ಬಂದ್ರೆ ಇವತ್ತು ನಾಮಿನೇಟ್ ಅವರೆಲ್ಲರೂ ಒಮ್ಮತದ ಅಭಿಪ್ರಾಯ ಗಿಲ್ಲಿ ಅವರಿಗೆ ಕೊಟ್ರೆ ಗಿಲ್ಲಿ ಅವರು ಮತ್ತೊಂದು ತಂಡ ಸೇರ್ಬೋದು ಅನ್ಕೊಂತೀನಿ. ಎಸ್, ಇನ್ನು ಇನ್ನೊಂದ್ ಕಡೆ ಈಗ ರಕ್ಷಿತಾ ಸ್ಟಾರ್ಟಿಂಗ್ ಅಲ್ಲಿ ಒಂದು ಚಾಯ್ಸ್ ಮಾಡ್ತಾರೆ, ಅಂದ್ರೆ ಅಭಿ ಬೇಡ ರಾಘು ಅಥವಾ ಸೂರಜ್ ಇರ್ಲಿ ಅಂತ. ಸೊ ಇದು ಎಷ್ಟು ಫೇರ್ ಅಂತ ನಿಮ್ಗೆ ಅನ್ಸುತ್ತೆ ಪಾಟೀಲ್ ಸರ್? ನಾನು ರಕ್ಷಿತಾ ಅವ್ರನ್ನ ಇಷ್ಟು ದಿವಸ ಹೊಗಳಿದ್ದೆ. ಆಕ್ಚುಲಿ ನಿನ್ನೆ ಆಟ ನೋಡಿದ್ರೆ ತಗೊಳ್ಬೇಕು ಇವ್ರನ್ನ. ಏನಕ್ಕೆ ಅಂತಂದ್ರೆ ನಾನು ಆರಂಭದಲ್ಲೇ ಹೇಳಿದೆ, ಒಂದು ನೀವು ನಾಮಿನೇಷನ್ ಅಂತ ಮಾಡ್ತೀನಿ ಅಂತಂದ್ರೆ ಅವರು ವೀಕ್ ಇರಬೇಕು, ಅವ್ರನ್ನ ನೀವು ನಾಮಿನೇಟ್ ಮಾಡಬೇಕು. ಅಂದರೆ ಈ ಮನೇಲಿ ಆಡೋದಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ, ಆಟ ಅಂತ ಬಂದರೆ, ಅದ್ರ ಜೊತೆ ಮನೆಯವ್ರ ಜೊತೆ ಬಿಹೇವಿಯರ್ ಅಂತ ಬಂದರೆ, ಅಥವಾ ಕಾಮಿಡಿ ಅಥವಾ ಎಂಟರ್ಟೈನ್ಮೆಂಟ್ ಎಲ್ಲದನ್ನ ನೋಡಿ ಈತ ವೀಕ್ ಇದ್ದಾನೆ, ಈತ ಸ್ಟ್ರಾಂಗ್ ಇದ್ದಾನೆ, ಇಂಥದನ್ನ ನೋಡ್ಕೋಬೇಕು. ಅದನ್ನ ಬಿಟ್ಟು ರಾಘುನ ಚಾಯ್ಸ್ ಮಾಡಿದ್ದು ನನಗೆಲ್ಲೋ ಬೇಜಾರಾಯ್ತು. ಯಾಕಂದರೆ ರಾಘು ಆಸ್ ಅ ಪ್ಲೇಯರ್ ಚೆನ್ನಾಗಿ ಆಡ್ತಾ ಇದ್ದಾರೆ, ಮತ್ತು ಮನೆಯಲ್ಲಿ ಅವರಾಗೆ ಇದ್ದಾರೆ. ಟಾಸ್ಕ್ ಅಂತ ಬಂದರೆ ಅವ್ರಿಗೆ ಟಾಸ್ಕಲ್ಲಿ ಅವಕಾಶಗಳೇ ಸಿಕ್ಕಿಲ್ಲ ಇಡೀ ದಿವಸ, ಬಟ್ ಒಬ್ಬ ನಾರ್ಮಲ್ ಆಗಿದ್ದಾನೆ. ಹಾಗಂತ ಹೇಳಿ ಅಭಿ ಬೇಕಾಗಿತ್ತ, ಅಭಿನೂ ಬೇಡ, ಆತನು ತುಂಬ ಸ್ಟ್ರಾಂಗ್ ಇದ್ದಾನೆ. ನನಗನ್ಸಿದ ಮಟ್ಟಿಗೆ ಬೇರೆ ಯಾರನ್ನಾದ್ರೂ ವೀಕ್ ಇರೋ ಕಂಟೆಸ್ಟೆಂಟ್ನ ಅಲ್ಲಿ ಚಾಯ್ಸ್ ಮಾಡಬೇಕಾಗಿತ್ತು. ಯಾಕೆ ಈ ಗೇಮ್ಗೆ ಒಂದು ಆಧಾರ ಅಂತ ನೋಡ್ಕೊಂಡು ಹೋದ್ರೆ ಗಿಲ್ಲಿ ಕೆಡಿಸಿದ್ದ ಅಂತ ಇದ್ದಾರಲ್ವ, ಗಿಲ್ಲಿನೇ ಚಾಯ್ಸ್ ಮಾಡಿ ಆ ಒಂದು ಟಾಸ್ಕ್ ಅನ್ನ ಆಧಾರವಾಗಿ ಇಟ್ಕೊಂಡ್ರೆ. ಇಲ್ಲ, ಈ ಕಡೆಯಿಂದ ಕಳಿಸುವಾಗ್ಲೂ ಹಾಗೆ ಸುದಿ ಅವ್ರನ್ನ ಕಳಿಸಿದ್ರು. ಸುದಿನ ಯಾಕೆ ಕಳಿಸಿದ್ರು ಅಂದ್ರೆ ವೀಕ್ ಪರ್ಫಾರ್ಮೆನ್ಸ್, ತಲೆ ಇಲ್ಲ ಇವ್ರಿಗೆ. ನನಗೆ ನಿಜ ಹೇಳ್ತೀನಿ, ಆ ಟೀಮ್ ಮೇಲೆ ಯಾಕೆ ಆ ಹೋಪೇ ಇಲ್ಲ, ಈ ಡಬ್ಬಾ ಟೀಮ್ ಅಂತ ಯಾಕೆ ಅನಿಸ್ತಾ ಇದೆ ಅಂದ್ರೆ ಇದೇ ಕಾರಣಕ್ಕಾಗಿ ಅಂತ ಡಿಸಿಷನ್ ತಗೊಂಡ್ರು. ಬಟ್ ಅದನ್ನ ಕಾವ್ಯ ಬಂದು ಹೇಳಿದ್ ನನಗೆ ತುಂಬಾ ಇಂಪ್ರೆಸಿವ್ ಆಯ್ತು. ಈ ಸರಿ ಏನಾದ್ರು ಕಿಚನ್ ಚಪ್ಪಾಳೆ ಸಿಕ್ಕರೆ ಇದಕ್ಕೇನಾದ್ರೂ ಕೊಟ್ಟರು ಕೊಡ್ಬೋದು ಅಂತ ಅನ್ಕೋತೀನಿ. ಯಾಕೆ ಅಂದ್ರೆ
ಆಕೆ ತಪ್ಪು ಮಾಡಿದ್ದಾರೆ ಅಂತ ಅಂದಾಗ ಅದನ್ನ ಹೋಗ್ಲಿ ಬಿಡು ಅಂತ ಬಿಡೋರ ಜಾಸ್ತಿ. ಬಟ್ ಅವಳು ಎದುರಾಳಿ ಟೀಮ್ ಆಗಿದ್ರು ಕೂಡ ಬಂದು ಹೇಳ್ತಾಳೆ, ನೀನ್ ಏನ್ ತಪ್ಪು ಮಾಡಿದೆ, ಯಾಕೆ ನೀನು ಅವ್ರನ್ನ ಸೇವ್ ಮಾಡಿದೆ, ಇವ್ರನ್ನ ಯಾಕೆ ಇದನ್ನ ಮಾಡಿದೆ, ಸ್ಟ್ರಾಂಗ್ ಇದ್ದವ್ರನ್ನ ಯಾಕೆ ಉಳಿಸ್ಕೊಂಡೆ, ಹಂಗೆಲ್ಲ ಒಂದು ಕಮ್ಯುನಿಕೇಶನ್ ಆಗುತ್ತೆ. ತುಂಬಾ ನನಗೇನೋ ರಕ್ಷಿತಾ ಎಲ್ಲೋ ಎಡವಿದ್ಲು ಅಂತ ಅನಿಸ್ತು, ನೀನು ತಪ್ಪು ಮಾಡಿದ್ದೆ. ಎಸ್, ಇನ್ನು ರಘುವೀರ್, ಸೊ ಈ ವೀಕ್ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಅನ್ಸುತ್ತೆ? ಯಾಕಂದ್ರೆ ಹೋದ್ಸಲ ಚಂದ್ರಪ್ರಭಾ ಅವರು ಎಲಿಮಿನೇಟ್ ಆಗಿದ್ರು, ಅಂದ್ರೆ ಅವ್ರ ಮೇಲೆ ತುಂಬಾ ಹೋಪ್ಸ್ ಇತ್ತು ಸ್ಟಾರ್ಟಿಂಗ್ ಬಂದಾಗ. ಸೊ ಯಾರು ಯಾವಾಗ ಎಲಿಮಿನೇಟ್ ಆಗ್ತಾರೆ ಅಥವಾ ಒಂದೊಂದು ಸ್ಟೇಟ್ಮೆಂಟ್ಸ್ಗಳು ಕೂಡ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ನಾವು ನೋಡಿದ್ವಿ. ಸೊ ಈ ವೀಕ್ ಯಾರು ಎಲಿಮಿನೇಟ್ ಆಗ್ತಾರೆ, ಯಾರು ಆಗ್ಬೇಕು ನಿಮ್ ಪ್ರಕಾರ? ನನ್ನ ಪ್ರಕಾರ ಜಾನ್ವಿ ಅವರು ಆಗ್ತಾರೆ, ಜಾನ್ವಿ ಅವರೇ ಆಗ್ಬೇಕು. ಯಾಕಂತ ಹೇಳಿದ್ರೆ ಅವ್ರಿಗೊಂದು ಏನು ಟಾಸ್ಕ್ ಬಚಾವ್ ಮಾಡ್ಕೊಳ್ಳೋದೇನು ಟಾಸ್ಕ್ ಇತ್ತಲ್ಲ, ಅದನ್ನು ಅವ್ರು ಸರಿಯಾಗಿ ಆಡ್ಕೊಂಡಿಲ್ಲ. ಅಲ್ಲಿ ಏನಾಯ್ತಂದ್ರೆ ರಕ್ಷಿತಾ ಅವರು ಏನು ವೀಕ್ ಕಂಟೆಸ್ಟೆಂಟ್ ಅಂತ ಹೇಳಿ ಸುದಿ ಅವರನ್ನ ಬಚಾವ್ ಮಾಡ್ತಾರಲ್ಲ, ಅಲ್ಲಿಗೆ ಅವರು ಒಂದು ಧ್ವನಿ ಎತ್ತೇ ಇಲ್ಲ ಯಾರು. ಒಂದು ಅದೀಗ ಕೊನೆ ಒಂದು ಟಾಸ್ಕ್ ಅಲ್ಲಿ ಅವ್ರು ಏನು ಒಮ್ಮತದ ಅಭಿಪ್ರಾಯ ಬರ್ಲಿಕ್ಕೆ ಯಾರು ಒಪ್ಕೊಳ್ಳೋದಿಲ್ಲ ಅಲ್ಲ, ಅದನ್ನೇ ಮೊದಲೇ ಟಾಸ್ಕ್ ಅಲ್ಲೇ ಉಪಯೋಗಿಸ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅನ್ಕೊಂತೇನೆ. ಯಾಕಂದ್ರೆ ಅಲ್ಲಿ ಮತ್ತೆ ರಘು ಅವರು ನಾಮಿನೇಟ್ ಆಗೋದು ಉಳಿತಿತ್ತು. ಎಲ್ಲೋ ಒಂದ್ ಕಡೆ ರಘು ಅವರಿಗೂ ಅದು ಅನ್ಫೇರ್ ಆಯ್ತು ಅನ್ಕೊಂತೀನಿ. ಆದ್ರೆ ಒಂದು ವಿಚಾರದಲ್ಲಿ ನಾವು ನೋಡಕ್ ಹೋದ್ರೆ ಅಭಿಷೇಕ್ ಅವರಿಗೆ ಎಲ್ಲೊಂದ್ ಕಡೆ ಬಚಾವ್ ಮಾಡೋಕೆ ರಕ್ಷಿತಾ ಅವರು ಆ ಒಂದು ಅವ್ರಿಗೆ ಬೇರೆ ಆಪ್ಷನ್ ಇರ್ಲಿಲ್ಲ. ಯಾಕಂದ್ರೆ ಅವ್ರದ್ದೇ ಟೀಮ್ ಅಂತ ಇರ್ತಾರೆ ಇಲ್ಲಿ. ಅಂದ್ರೆ ಆಕ್ಚುಲಿ ಅಲ್ಲಿ ಮನೆಯವರು ಅದೇ ಆರೋಪ ಮಾಡಿದ್ರು, ಅವ್ರದ್ದೊಂದು ಟೀಮ್ ಅಂತ ಅವ್ರ ಅಭಿನ ಬಚಾವ್ ಮಾಡಕ್ ಇದ್ ಮಾಡಿದ್ರು. ಅದು ಹೌದು ಅಂತ ಅನ್ಸುತ್ತೆ ನಿಮ್ಗೆ? ಹೌದು ಅನ್ಸಲ್ಲ, ಯಾಕಂದ್ರೆ ಅಭಿಕ್ಕಿಂತ ರಾಘುನೇ ರಕ್ಷಿತಾ ಜೊತೆ ಕ್ಲೋಸ್. ಹೌದು. ಆದ್ರೆ ರಕ್ಷಿತಾ ಅವ್ರು ಹೇಳೋ ಪ್ರಕಾರ ಏನಿರುತ್ತೆ ಅಂದ್ರೆ ಅಭಿಷೇಕ್ ಅವರಿಗೆ ಚಾನ್ಸ್ ಸಿಕ್ಕಿಲ್ಲ. ಹೌದು, ನಮಗೂ ಅನ್ಸುತ್ತೆ, ನನಗೂ ಅದೊಂಥರ ಅಭಿಷೇಕ್ ಅವರು ಬಚಾವ್ ಆದ್ರೆ ನನಗೂ ಒಂಥರ ಎಲ್ಲೊಂದ್ ಕಡೆ ಖುಷಿ ಅನಿಸ್ತು. ಯಾಕಂತ ಹೇಳಿದ್ರೆ ಅವರಿಗೆ ಅಷ್ಟು ಅವಕಾಶಗಳು ಸಿಕ್ಕಿಲ್ಲ. ಆದ್ರೆ ಇಷ್ಟೋ ವಾರ ಆದ್ಮೇಲೂ ಅವರಿಗೆ ಅವಕಾಶ ಅವಕಾಶ ನಮಗ್ ಬೇಕು ಅಂತ ನಾವು ಕಾಯ್ತಾ ಕೂತ್ರೆ ಕಷ್ಟ. ಬಿಗ್ ಬಾಸ್ ಅಲ್ಲಿ ಯಾರು ಅವಕಾಶ ಕೊಡಲ್ಲ. ಅದೇ ಯಾಕೆ ಹೇಳಿದೆ ಅಂದ್ರೆ ಜಾನ್ವಿ ಅವರಿಗೆ, ರಾಶಿಕ್ ಅವರಿಗೆ ಚಾನ್ಸ್ಗಳು ಸಿಕ್ಕಿದ್ವು. ಈಗ ಇವರಿಗೂ ಜಾನ್ವಿ ಅವರಿಗೆ 2 ಸಲ ಸಿಕ್ತು. ಒಂದು ಫೈನಲಿಸ್ಟ್ ಆಗಿ ಫ್ರೀ ಆಗಿ ಅವರು ಫೈನಲ್ ವೀಕ್ ಬರ್ತಾರೆ. ಅದರ ನಂತರ ಅವರು ಈಗ ಸ್ಟೂಡೆಂಟ್ ಆಫ್ ದಿ ವೀಕ್ ಅಲ್ಲಿ ಅವರಿಗೆ ಒಂದು ಲೆಟರ್ ಬರೋ ಇದ್ರಲ್ಲೂ ಅವರಿಗೊಂದು ಫ್ರೀ ಆಗಿ ಬರುತ್ತೆ. ಈ ಒಂದು ಇದ್ರಲ್ಲಿ ಜಾನ್ವಿ ಅವರಿಗೆ ಮತ್ತೆ ಮಿಕ್ಕಿದವ್ರ ಕಂಟೆಸ್ಟೆಂಟ್ ಗಳಿಗೆ ಈಗ ರಿಷಾ ಅವರಿಗೂ ಅದೊಂದು ಚಾನ್ಸ್ ಸಿಕ್ತು. ಅದೇ ರೀತಿ ಅಭಿಷೇಕ್ ಅವರಿಗೂ ಒಂದು ಚಾನ್ಸ್ ಬೇಕು. ಅವ್ರು ಎಷ್ಟೇ ಅಂದ್ರೂ ಆಟನ ಅವ್ರು ಕಳ್ಕೊಳ್ತಲ್ಲ. ಒಂದು ಆಟದ ಮೂಲಕನೇ ಚಾನ್ಸ್ ಬೇಕು ಅಂತ ಏನಿಲ್ಲ. ಬಿಗ್ ಬಾಸ್ ಮನೇಲಿ ನೀವು ಬೇರೆ ತರಾನು ಗುರ್ತಿಸ್ಕೋಬಹುದು, ಬೇರೆ ತರಾನು ನಿಮ್ಮನ್ನ ಜನ ನೋಡೋ ತರ ಮಾಡ್ಬೋದು. ಬಟ್ ನನಗೆ ಯಾಕೋ ಈ ಸರಿ ರಕ್ಷಿತಾ ಅವರ ಒಂದು ಡಿಸಿಷನ್ ಇದೆಯಲ್ಲ, ದೊಡ್ಡ ಹೊಡೆತ ಕೊಡುತ್ತೆ. ಈ ಸರಿ ನನಗನ್ಸಿದ ಮಟ್ಟಿಗೆ ರಾಘು ಮನೆಯಿಂದ ಹೋಗ್ತಾರೆ. ಯಾಕೆ ಅಂತ ಹೇಳ್ತೀನಿ. ರಾಘು 1 ವಾರದಿಂದ ಮಾಡ್ತಾ ಇರೋದು ಏನು ಗೊತ್ತಾ, ಗಿಲ್ಲಿ ಅವರ ರೈಟ್ ಹ್ಯಾಂಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ತೊಡೆ ಅವ್ರಿಗೆ ತೆಲ್ದುಂಬಾಗಿ ಆಮೇಲೆ ಮಕ್ಕಳ ತರ ಅವ್ರ ಮೇಲೆ ಎಗರೋದು, ಅದು ಇದು. ಇದನ್ನ ಬಿಟ್ರೆ ನನಗೆ ರಾಘು 1.5 ವಾರದಿಂದ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಟಾಸ್ಕ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಅಂತ ಆಗಿರ್ಬೋದು, ಅಥವಾ ಯಾರ್ದಾದ್ರು ಜಗಳ ಆದ್ರೆ ಅಲ್ಲಿ ಹೋಗಿ ಚಂದ್ರಪ್ರಭಾನು ಇದನ್ನೇ ಮಾಡಿದ್ರೆ, ಯಾವ್ದಾದ್ರು ಜಗಳ ಆಗ್ತಾ ಇರುವಾಗ ನಡಕ್ ಹೋಗಿ ಆ ಜಗಳನ ಬಿಡಿಸುವಂಥದ್ದು ಮಾಡಿದ್ರೆ ಬುದ್ಧಿ ಹೇಳೋರು ಬೇಕಾಗಿಲ್ಲ. ಬಿಗ್ ಬಾಸ್ ಮನೆಗೆ ಅಲ್ಲಿ ಬೆಂಕಿ ಹಚ್ಚಾರು ಬೇಕು, ಬೆಂಕಿ ಹಚ್ಚೋರ್ಗೆ ಜನ ಇಷ್ಟಪಡೋದು. ರಾಘು ಆಸ್ ಎ ಪರ್ಸನ್ ತುಂಬಾ ಒಳ್ಳೆಯವರು. ನಮ್ಗೆ ಆ ದೈತ್ಯಾಕಾರದ ಬಾಡಿ ನೋಡಿ ಏನು ಮೊದಲ ವಾರದಲ್ಲಿ ಅನ್ಕೊಂಡಿದ್ವಲ್ಲ, ಬಂದ ತಕ್ಷಣನೇ ಅಶ್ವಿನಿ ಗೌಡ ವಿರುದ್ಧ ಬಿದ್ರು, ಹಂಗೆ ಅವ್ರು ಇದ್ದಿದ್ರೆ ಇನ್ನೊಂದು ಸ್ವಲ್ಪ ದಿನ ಇರ್ತಿದ್ರು. ಬಟ್ ಈ ವಾರ ಏನು ನಾಮಿನೇಟ್ ಆಗಿದಾರಲ್ಲ, ಜಾನ್ವಿನ ಉಳಿಸ್ಕೋತಾರೆ. ನನಗೆ ಜಾನ್ವಿ ಮತ್ತೆ ಇವ್ರದಿದೆ, ಬಟ್ ಜಾನ್ವಿನ ಉಳಿಸ್ಕೋತಾರೆ, ರಾಘವರ್ನ ಹೊರಗೆ ಹಾಕ್ತಾರೆ. ಆ ರಾಘವನ ಹೊರಗೆ ಹಾಕಿದ್ದು ರಕ್ಷಿತಾ ಅವ್ರಿಗೆ ನುಂಗ್ಲಾರ ತಪ್ಪು ಕಣ್ಣೀರ್ ಹಾಕ್ತಾ ಕೂತ್ಕೋತಾರೆ ಅಷ್ಟೇ. ಎಸ್, ಅಂದ್ರೆ ಅವ್ರ ಜೊತೆ ಗಿಲ್ಲಿ ಒಂದು ಸ್ಟೇಟ್ಮೆಂಟ್ ಕೂಡ ಮಾಡ್ತಾನೆ, ನಿನ್ ಜೊತೆ ಯಾರೆಲ್ಲ ಇದ್ರು ಅವರೆಲ್ಲ ಹೊರಗಡೆ ಹೋಗ್ತಾರೆ ಅಂತ. ರಾಘು ವಿಷಯದಲ್ಲೂ ಅದು ನಿಜ ಆಗುತ್ತೆ ಏನೋ ನೋಡ್ಬೇಕು. ಎಸ್, ಇನ್ನು ಇಷ್ಟು ಹೊತ್ತು ನಮ್ಮ ಡಿಸ್ಕಷನ್ ಅಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್, ಇನ್ನು ಇವತ್ತಿನಿಂದ ಯಾವ ರೀತಿ ಆಟ ಸಾಗುತ್ತೆ ಅಂತ ಕಾದ್ ನೋಡ್ಬೇಕು. ಜೊತೆಗೆ ಯಾರೆಲ್ಲ ಸೇವ್ ಆಗ್ತಾರೆ, ಯಾರೆಲ್ಲ ಎಲಿಮಿನೇಟ್ ಆಗ್ತಾರೆ, ಜೊತೆಗೆ ಅಂದ್ರೆ ಯಾರೆಲ್ಲ ನಾಮಿನೇಟ್ ಆಗಿ ಎಲಿಮಿನೇಟ್ ಆಗ್ತಾರೆ, ಇದೆಲ್ಲವನ್ನ ಕೂಡ ಕಾದ್ ನೋಡ್ಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.